ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಇವತ್ತಿನ ದಿವಸ ಈ ಬೀದರ್ ನಗರದಲ್ಲಿ ಮಾಶಾಸನ ಸಂದರ್ಶನ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಸಂದರ್ಶನ ಮಾಡ್ತಿದ್ದೀವಿ, 100 ಜನ ಬಂದಿದ್ದಾರೆ, ಮಾಡ್ತಾಯಿದ್ದೀವಿ. ಮುಂಚೆಯಿಂದ ಬೆಂಗಳೂರಲ್ಲೇ ಮಾಶಾಸನ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಪಾಪ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತು ಇದರೆಲ್ಲ ಬಂದು ಅಲ್ಲಿ ಬರ್ತಕ್ಕಂಥದ್ದು ಅವ್ರಿಗೆ ಕಷ್ಟ ಅಂತ ಅನ್ನಿಸ್ತು ನನಗೆ. ಹಾಗಾಗಿ 4 ವಿಭಾಗಗಳಲ್ಲಿ ನಾವೇ ಹೋಗಿ ಅವ್ರನ್ನ ಸಂದರ್ಶನ ಮಾಡಬೇಕು. ಆಗ ಅವ್ರು ಬಂದು ಹೋಗುವ ಖರ್ಚುಗಳು ಅವ್ರಿಗೆ ಉಳಿತವೆ. ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವಲಂಬಿತರಾಗಿರ್ತಾರೆ. ಪಾಪ ಒಬ್ಬರು ಬರಬೇಕಂದ್ರೆ ವಯಸ್ಸಾಗಿರುತ್ತೆ, ಇನ್ನೊಬ್ಬರನ್ನ ಕರ್ಕೊಂಬರ್ಬೇಕು ಜೊತೆಗೆ. ಆಮೇಲೆ ಮಿನಿಮಮ್ ಬಂದು ಹೋಗೋಕ್ಕೆ ಅವರಿಗೆ 4-5 ಸಾವಿರ ರೂಪಾಯಿ ಖರ್ಚಾಗ್ಬಿಡ್ತೀವಿ. ಹಾಗಾಗಿ ಆ ಕಲಾವಿದರು ಸಂಪಾದನೆಯ ಮಟ್ಟನೂ ಅಷ್ಟೇ ಇರ್ತದಲ್ಲ. ಹಾಗಾಗಿ ನಾವೇ ಅವರಿರೋ ಕಡೆ ಹೋಗಿ ಸಂದರ್ಶನ ಮಾಡಬೇಕಂತಕ್ಕಂಥ ತೀರ್ಮಾನಕ್ಕೆ ಅಕಾಡೆಮಿ ಬಂದು ರಿಜಿಸ್ಟ್ರಾರ್ ಜೊತೆ ಮತ್ತು ನಮ್ಮ ಸದಸ್ಯರನ್ನೆಲ್ಲ ಒಳಗೊಂಡಂಗೆ ಒಂದು ತೀರ್ಮಾನ ತಗೊಂಡು ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕದ ಸಂದರ್ಶನವನ್ನು 110 ಜನ ಭಾಗಿಯಾಗಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.